ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಗ್ ರೈಸ್ ಮಾಡೋಣ ಅಂತ ಫಸ್ಟು ಗೀ ರೈಸ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ವೈಟ್ ರೈಸಲ್ಲೇನು ಎಗ್ ರೈಸ್ ಮಾಡ್ತಾಯಿಲ್ಲ, ಸ್ವಲ್ಪ ಗೀ ರೈಸಲ್ಲಿ ಮಾಡಿದ್ರೆ ಡಿಫ್ರೆಂಟು ಟೇಸ್ಟ್ ಬರುತ್ತೆ ಅಂತ ಸ್ವಲ್ಪ 4 ಗ್ಲಾಸ್ ಅಕ್ಕಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ, ಜೀರಿಗೆನ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಅದನ್ನು ಹಾಕ್ಕೊಂಡು ರೈಸ್ ಮಾಡ್ಕೊತೀನಿ. ಆ ಥರ ರೈಸ್ ಮಾಡಿದ್ರೆ ಎಗ್ ರೈಸು ತುಂಬ ಟೇಸ್ಟಾಗಿರುತ್ತೆ. ಒಂದೆರಡು ವಿಸಲ್ ಹಾಕಿಸ್ಕೊತೀನಿ. ಅನ್ನ ಉದುದ್ರಾಗ ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಸ್ವಲ್ಪ ನೀರನ್ನ ಕಮ್ಮಿನೇ ಇಟ್ಕೊತೀನಿ. ಇಲ್ಲೊಂದು 10 ಮೊಟ್ಟೆ ತೊಗೊಂಡಿದ್ದೀನಿ, ಒಂದು 6 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಕ್ಯಾರೆಟ್ ತೊಗೊಂಡಿದ್ದೀನಿ. ಇಲ್ಲಿ ಖಾರ ಚಟ್ನಿ ಇತ್ತು, ಹಾಗಾಗಿ ಇದರಲ್ಲಿ ಹಸಿಮೆಣ್ಸಿಕಾಯಿಗಳನ್ನ ರುಬ್ಕೊಂಡು ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಹಂಗೆ ಹಾಕ್ಕೊಳ್ತಾ ಇಲ್ಲ, ರುಬ್ಬಿ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ. ಹಂಗಾಗಿ ರುಬ್ಕೊಂಡು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಇಲ್ಲಿ ಕ್ಯಾರೆಟು, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಎಗ್ ರೈಸ್ ಮಸಾಲ, ಗರಂ ಮಸಾಲ, ಚಿಕನ್ ಮಸಾಲ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟಾಗಿ ಮನೇಲಿ ಹೆಂಗೆ ಎಗ್ ರೈಸ್ ಮಾಡ್ಕೊತಾರೆ ಸಿಂಪಲಾಗಿ ಆ ಥರ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಇಲ್ಲಿ ಎಣ್ಣೆ ಇದ್ರೆ ಯೂಸ್ ಮಾಡ್ತೀನಿ ಅಂತ ಅಂದ್ಕೊಬೇಡಿ. ಇದರಲ್ಲಿ ಫ್ರೆಂಚ್ ಫ್ರೈಡ್ ರೈಸ್ ಮಾಡಿದರೆ ಅದು ಅದೇ ಎಣ್ಣೆ ಉಳಿದಿತ್ತು, ಹಂಗಾಗಿ ಅದರಲ್ಲೇ ಮಾಡ್ಕೊತಿದ್ದೀನಿ. ಫಸ್ಟ್ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕ್ಯಾರೆಟ್ ಹಾಕಿ ಫಸ್ಟ್ ಹಾಕ್ಕೊತೀನಿ ಅಂದರೆ ಸ್ವಲ್ಪ ಬೇಯುತ್ತೆ, ಅದಕ್ಕೆ ಫಸ್ಟ್ ಹಾಕ್ಕೊತೀನಿ. ಆಮೇಲೆ ಈರುಳ್ಳಿ ಎಲ್ಲ ಹಾಕ್ಕೊತೀನಿ. ಶನಿವಾರ ಸಾಯಂಕಾಲ ಎಲ್ಲರಿಗೂ ಡ್ಯೂಟಿ ರಜೆ ಇರುತ್ತೆ ಅಂತ ಎಷ್ಟು ಖುಷಿಯಾಗುತ್ತೆ. ಭಾನುವಾರ ನಾಳೆ ರಜೆ ಸಿಗುತ್ತಲ್ಲಪ್ಪ ಅಂತ. ಆದರೆ ಭಾನುವಾರ ಬೇಗ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಬಾಕಿ ಟೈಮಲ್ಲಿ ಕೆಲ್ಸಕ್ಕೆ ಹೋದಾಗ ಟೈಮೇ ಹೋಗಲ್ಲ, ಮನೆಗಿದ್ದಾಗ ಮಾತ್ರ ಸ್ಪೀಡಾಗಿ ಟೈಮ್ ಹೋಗ್ಬಿಡುತ್ತೆ. ಅಲ್ಲಿ ಭಾನುವಾರ ಬಂದಿದ ತಕ್ಷಣ ಅಪ್ಪ ನಾಳೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಫೀಲ್ ಬರುತ್ತೆ. ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಎಗ್ ರೈಸ್ ಚೆನ್ನಾಗಿರುತ್ತೆ. ಇದಕ್ಕೆ ಕೋಸು, ಕ್ಯಾಪ್ಸಿಕಮ್ಮು ಇದೆಲ್ಲ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ತರಕಾರಿ ಏನೂ ಅಷ್ಟು ಇರಲಿಲ್ಲ, ಹಂಗಾಗಿ ಇಷ್ಟನ್ನು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿಕೊಂಡೆ. ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗಲಿ ಫ್ರೆಂಡ್ಸ್, ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಪಾತ್ರೆ ಎಲ್ಲ ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಟೀ ಮಾಡಿ ಮನೆ ಓನರ್ ಬಂದಿದ್ದರು. ಸ್ವಲ್ಪ ನೆಲ್ಲಿಲೆಲ್ಲ ಲೀಕ್ ಆಗ್ತಾಯಿತ್ತು ನೀರು, ಹಂಗಾಗಿ ಹೊಸ ನೆಲ್ಲಿ ಎಲ್ಲ ಫಿಟ್ ಮಾಡಿಕೊಟ್ಟೋದ್ರು. ಈಗ ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನ ಆ್ಯಡ್ ಮಾಡ್ಕೋಬೇಕು, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು. ಲಾಸ್ಟಲ್ಲಿ ಹಾಕ್ಕೊಂಡು ನಡೀತೈತಿ. ಕೊತ್ತಂಬರಿ ಸೊಪ್ಪನ್ನ ಅದನ್ನು ನಾನು ಫಸ್ಟ್ ಇದರಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈಗ ಫ್ರೈಡ್ ರೈಸ್ ಮಸಾಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಮೇಲೆ ಗರಂ ಮಸಾಲ, ಚಿಕನ್ ಮಸಾಲ, ಫ್ರೈಡ್ ರೈಸ್ ಮಸಾಲ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಒಂದು 5 ನಿಮಿಷ ಆಗೋ ತನಕ ಹಸಿ ವಾಸನೆ, ಮಸಾಲದೆಲ್ಲ ವಾಸನೆ ಹೋದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಈ ಮನೆಗೆ ಬಂದಾಗಿಂದ ಓನರಿಗೆ ಹೇಳ್ತಾ ಇದ್ವಿ, ಒಂದು ಸ್ವಲ್ಪ ನೆಲ್ಲಿ ಲೀಕ್ ಆಗುತ್ತೆ ಅಂಕಲ್, ಚೇಂಜ್ ಮಾಡಿಕೊಡಿ ಅಂತ. ಹ್ಞೂ ಅಮ್ಮ, ಅವರು ತಮಿಳ್ನಾಡಲ್ಲಿದ್ದಾರೆ, ಹಂಗಾಗಿ ಹ್ಞೂ ಅಮ್ಮ ಬರ್ತೀವಿ ಅಂತ ಆಲ್ರೆಡಿ ಒಂದು 4-5 ತಿಂಗಳು ವೆಯ್ಟ್ ಮಾಡಿಸಿದ್ರು. ಆಮೇಲೆ ಇವಾಗ ಬಂದಿದ್ದರು. ಪಕ್ಕದ ಮನೆಗೆ ಮೊನ್ನೆ ಸಂಡೇ ಯಾರೋ ಒಬ್ಬರು ಶಿಫ್ಟ್ ಆದರು, ಅವ್ರು ಫೋನ್ ಮಾಡಿ ಕರೆಸಿದ್ರು. ನಾವು ಹೇಳ್ತಾಯಿದ್ವಿ ಅಂಕಲೇನು ಸರಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಆಮೇಲೆ ಅವ್ರು ಬಂದಮೇಲೆ ಮಾಡಿಸ್ಕೊಟ್ರು. ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಎಗ್ ರೈಸ್ಗೆ. ಎಗ್ ರೈಸ್ ಗೊಜ್ಜಿಗೆ ಸಾಲ್ಟ್ ಹಾಕ್ಕೊಡ್ತೀನಿ. ಅಂಗಡಿಲಿ ಮಾಡ್ತಾರಲ್ಲ ಆ ಥರ ಏನು ಮಾಡಿಲ್ಲ ಫ್ರೆಂಡ್ಸ್, ಮನೇಲಿ ಮಾಡ್ಕೊತಾರಲ್ಲ ಹಂಗೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಈಗ ಮೊಟ್ಟೆನ ಒಡೆದಾಕ್ಕೊತೀನಿ. 10 ಮೊಟ್ಟೆನೂ ಹಾಕ್ಕೊತಿದ್ದೀನಿ. ನಾವು ಒಂದು 6 ಜನ ಇದ್ದೀವಿ, ಹಂಗಾಗಿ ಇಷ್ಟು ಮೊಟ್ಟೆ ಬೇಕು. ಹಂಗಾಗಿ 10 ಮೊಟ್ಟೆನೂ ಒಡೆದಾಕೊಂಡು ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಆ ಮೊಟ್ಟೆನೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ತಿರುಗಿಸ್ತಾ ಇದ್ದರೆ ಗೊಜ್ಜು ರೆಡಿ ಆಗುತ್ತೆ ಎಗ್ ರೈಸ್ಗೆ. ಹಂಗೆ ಮೊಟ್ಟೆ ಬಾಯಿಗೆ ಸಿಗಬೇಕಂದ್ರೆ ಸ್ವಲ್ಪ ನೋಡಿಕೊಂಡು ಗೂರಾಡಿ, ನಿಮ್ಗೆ ಹೆಂಗೆ ಬೇಕೋ ಹಂಗೆ. ಚೆನ್ನಾಗಿ ಪುಡಿ ಥರ ಇದ್ದರೂ ಓಕೆ ಅಂತಂದರೆ ಚೆನ್ನಾಗಿ ಗೂರಾಡ್ಕೊಳ್ಳಿ. ಬೇಡ ಬಾಯಿಗೆ ಸಿಗಬೇಕು ಮೊಟ್ಟೆ ಅಂತಂದರೆ ಸ್ವಲ್ಪ ಲೈಟಾಗಿ ಗೂರಾಡ್ಕೊಳ್ಳಿ. ನಾನಿವತ್ತು ಎಗ್ ರೈಸ್ ಮಾಡ್ತಾಯಿದ್ದೀನಿ. ನಾಳೆ ಶನಿವಾರ ಅಲ್ಲ, ಇವತ್ತು ಶನಿವಾರ ನೈಟ್, ನಾವು ಶನಿವಾರ ತಿಂತೀವಿ ಎಗ್, ಹಂಗಾಗಿ ಮಾಡ್ಕೊತಾ ಇದ್ದೀನಿ. ಸಖತ್ತಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಈ ಥರ ಹಸಿಮೆಣ್ಸಿಕಾಯಿ ರುಬ್ಬಾಕಿ ಒಂದು ಸರ್ತಿ ಗೀ ರೈಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಾನು ಆ ಕಡೆ ಎಗ್ ರೈಸ್ ಮಾಡ್ಕೊತಾ ಈ ಕಡೆ ಖುಷಿ ನೋಡ್ಕೊತಾ ಇದ್ದೀನಿ. ಇವರಿಬ್ಬರು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಅವನಿಗೆ ಏನು ಬೇಕೋ ಇವನಿಗೆ ಖುಷಿಗೂ ಅದೇ ಬೇಕು ಫ್ರೆಂಡ್ಸ್. ಇವನು 10 ತಿಂಗಳಾದರೂ ಇವನಿಗೂ ಅದೇ ಬೇಕು, ಆ ಥರ ಆಟ ಮಾಡ್ತಾನೆ. ಈ ಕಡೆ ಗೊಜ್ಜೆಲ್ಲ ರೆಡಿ ಆಯಿತು, ಈ ಕಡೆ ರೈಸ್ ಸಹ ರೆಡಿಯಾಗಿದೆ. ಗೀ ರೈಸ್ ಥರ ಮಾಡ್ಕೊಂಡಿದ್ದೀನಿ, ತುಪ್ಪ ಎಲ್ಲ ಹಾಕ್ಬಿಟ್ಟು ಮಾಡಿದ್ನಲ್ಲ, ತುಂಬ ಚೆನ್ನಾಗಾಗಿತ್ತು. ಆಮೇಲೆ ರೈಸು ಗೊಜ್ಜು ಮಿಕ್ಸ್ ಮಾಡಿಕೊಂಡೆ. ಲಾಸ್ಟಲ್ಲಿ ಈ ಥರ ಆಗಿದೆ ಫ್ರೆಂಡ್ಸ್. ಸಖತ್ತು ಟೇಸ್ಟ್ ಇತ್ತು, ತಿನ್ನೋಕ್ಕೆ ಮಾತ್ರ ಮಸ್ತಾಗಿತ್ತು. ಆಮೇಲೆ ಪಾತ್ರೆ ಎಲ್ಲ ಎಲ್ಲರೂ ಊಟಕ್ಕೆಲ್ಲ ಬಡಿಸ್ಬಿಟ್ಟು ಪಾತ್ರೆ ಒಂದು ಎಷ್ಟು ಬಿದ್ದಿದೆ ನೋಡಿ ಫ್ರೆಂಡ್ಸ್. ಹೆಣ್ಮಕ್ಳಿಗೆ ಇದೆ ಅಡುಗೆ ಮಾಡು, ಪಾತ್ರೆ ತೊಳಿ, ಇಷ್ಟೇ ಕೆಲಸ ಆಗಿಬಿಡುತ್ತೆ ನೋಡಿ. ಅಡುಗೆ ಮನೆಯಲ್ಲಿ ಅಷ್ಟೇ ಗಲೀಜಾಗಿದೆ. ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಎಲ್ಲರದ್ದು ಊಟ ಮುಗಿದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಟೈಮ್ ಆಲ್ರೆಡಿ ಬಿಗ್ ಬಾಸ್ ಮುಗಿಯೋದಾಗ ಊಟ ಯಾರು ಮಾಡಿರಲಿಲ್ಲ, ಇವಾಗ ಊಟ ಮಾಡ್ತಾರೆ. ಎಲ್ಲರೂ ಬಿಗ್ ಬಾಸ್ ಮುಗಿಯೋ ತನಕ ಊಟ ಮಾಡಿರಲಿಲ್ಲ. ಆಮೇಲೆ ನಾನು ಅವಳಿಗೆ ಊಟಕ್ಕೆಲ್ಲ ಹಾಕ್ಕೊಟ್ಟು ಪಾತ್ರೆ ಎಲ್ಲ ನೀಟಾಗಿ ತೊಳ್ದು
ನೆಲ ಎಲ್ಲ ಕಸಗಳು ಗುಡಿಸಿ ನೆಲ ಒರೆಸ್ಕೊಡ್ತಾಯಿದ್ದೀನಿ. ಅಲ್ಲೆಲ್ಲ ಊಟ ಎಲ್ಲ ಚೆಲ್ಲಿದ್ದ ಖುಷಿ, ಹಂಗಾಗಿ ಈ ಕಡೆ ಗ್ಯಾಸ್ ಎಲ್ಲ ತೊಳ್ಕೊತಿದ್ದೀನಿ. ಎಗ್ ರೈಸ್ ಮಾಡ್ತಿದ್ದ ಜಾಸ್ತಿ ಪಾತ್ರೆ ಇವೆಲ್ಲ ಬಿದ್ದಿತ್ತು. ಈ ಕಡೆ ಸಿಂಕು ಗೋಡೆ ಎಲ್ಲ ತೊಳೆದಿಟ್ಕೊತೀನಿ ಫ್ರೆಂಡ್ಸ್. ಎಲ್ಲ ಮನೆಯೆಲ್ಲ ನೈಟಾಗಿ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಸ್ವಲ್ಪ ಬೆಳಗ್ಗೆ ಎದ್ದು ಈಸಿ ಆಗುತ್ತೆ. ಸಂಡೇ ಎಲ್ಲ ಹಂಗಾಗಿ ನಾಳೆ ಇನ್ನೇನು ಯಾರೂ ಎದ್ದೇಳಲ್ಲ, ಆರಾಮಾಗಿ ಲೇಟಾಗಿ ಎದ್ದರೂ ನಡೆಯುತ್ತೆ. ಆದರೆ ಸ್ವಲ್ಪ ಪಾತ್ರೆ ಇದೆ ಟೆನ್ಷನ್ ಆಗ್ತೈತೆ, ಅದಕ್ಕೆ ಸ್ವಲ್ಪ ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ನೋಡಿ ಫ್ರೆಂಡ್ಸ್ ಎಲ್ಲ ತೊಳೆದಾಯಿತು. ಸಿಂಕು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಳಗ್ಗೆನೇ ಪಾತ್ರೆ ಇದ್ಬಿಟ್ರೆ ಏನು ಮಾಡೋದು ಏನು ಬಿಡೋದು ಅಂತ ಟೆನ್ಷನ್ ಆಗ್ಬಿಡುತ್ತೆ. ಬೆಳಗ್ಗೆ ಅಡುಗೆ ಮನೆ ಬಂದ ತಕ್ಷಣ ನೋಡೋಕೆ ನೀಟಾಗಿರಲಿ ಅಂದರೆ ಟೆನ್ಷನ್ ಅಂದರೆ ನನಗೆ ಸಿಕ್ಕಾಬಿಟ್ಟು ಬಂದುಬಿಡುತ್ತೆ. ಹಂಗಾಗಿ ನಾನು ನೈಟೇ ಕ್ಲೀನ್ ಮಾಡ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್